ಒಂದು ಪೇಪರಲ್ಲಿ ಸೈನ್ ಮಾಡಿದರೆ ಸಾಕು ಅವನು ಸಾಕ್ಷರ ಅಂತೇಳಿ ಎಲ್ಲ ಭಾವಿಸ್ಕೊಂಡಿದ್ದಾರೆ. ಅವನಿಗೆ ಸೈನ್ ಮಾಡೋಕ್ಕೆ ಬಂದರೆ ಅವನು ಸಾಕ್ಷರ ಅಂತೇಳಿ ಕನ್ಸಿಡರ್ ಅಂತೇಳಿ. ಆದರೆ ಅದು ತಪ್ಪು. ನಿಜವಾಗ್ಲೂ ಸಾಕ್ಷರ ಅಂದರೆ ಹೆಂಗೆ ಅಂತಂದರೆ, ಯಾರಾದರೂ ಹೇಳಿದ್ದನ್ನು ಬರೀಬೇಕು, ಅವನು ಬರೆದಿದ್ದನ್ನು ಓದಬೇಕು, ಓದಿದ್ದನ್ನು ಅರ್ಥೈಸ್ಕೋಬೇಕು. ಈ ಮೂರು ಅಂಶಗಳಲ್ಲಿ ಅವನು ಅಚೀವ್ ಮಾಡಿದರೆ ಮಾತ್ರ ಅವನಿಗೆ ನಾವು ಸಾಕ್ಷರ ಅಂತೇಳಿ ಕರೀತೀವಿ. ಕೇವಲ ಅವನು ಸೈನ್ ಮಾಡೋದು ಕಲಿತ ತಕ್ಷಣ ಅವನು ಸಾಕ್ಷರ ಆಗಲ್ಲ. ಹಾಗಾಗಿ ಯಾರೇನು ಹೇಳ್ತಾರೆ ಅದನ್ನು ಬರೀಬೇಕು, ಬರೆದಿದ್ದನ್ನು ಅಥವಾ ಓದಬೇಕು, ಓದಿದ್ದನ್ನು ಅರ್ಥ ಮಾಡ್ಕೋಬೇಕು. ಈ ಮೂರೂ ಅಂಶಗಳನ್ನು ಅವನು ಮನದಟ್ಟು ಮಾಡಿಕೊಂಡಾಗ ಮಾತ್ರ ಅವನು ಸಾಕ್ಷರ ಆಗ್ತಾನೆ. ನಮಗೆಲ್ಲ ಗೊತ್ತಿದೆ, ಗುರುಗಳ ಸ್ಥಾನ ಅತಿ ಮುಖ್ಯವಾದದ್ದು. ಒಂದು ಅಕ್ಷರವನ್ನು ಕಲಿಸಿದಾತನನ್ನು ಕೂಡ ಗುರು ಅಂತೇಳಿ ಈ ಸಮಾಜದಲ್ಲಿ ಪರಿಗಣಿಸ್ತಾರೆ.